ಮೆಂಬರ್ಗಳಿಗೆ ಅನುಕೂಲ ಮಾಡಿಕೊಟ್ರ. ಅಲ್ಲ ಈಗ ನೋಡಿ ನೀವು ಅಕ್ಕವರು ಪಾಪ ಬಿಸಿಲಲ್ಲಿ ಬಂದು ಇಲ್ಲಿ ಡ್ರಾಪ್ ಮಾಡಕ್ಕೆ ಬಂದಿದ್ದೀರಿ. ಹಾಂ, ಶಾಲಾ ಮಕ್ಕಳು ಕತೆ ಹೇಳಿ, ರುದ್ರ ಕತೆ ಹೇಳಿ, ವಯಸ್ಸಾದ ಕುಡ್ರು ಕತೆ ಹೇಳಿ. ಹಾಂ ಹಾಂ ಅಲ್ವೇ ಅಲ್ವೇ ಎಷ್ಟು ಬೇಜಾರಾಯ್ತದೆ. ಏನು ಮಾಡ್ತಾರೆ ಕೆಲಸ ಹೋಗಲಿ. ಅಲ್ಲ ಇರೋದನ್ನೇ ದಬ್ಬಾಕ್ಬಿಟ್ರಪ್ಪ ಹೋಗಲಿ. ಊರಲ್ಲಿ ಗೌಡ್ರು ಕೇಳಿದ್ರೆ ಜಾತಿ ರಾಜಕಾರಣ ತರೋದು, ಪಕ್ಷದ ರಾಜಕಾರಣ ತರೋದು. ಅವ್ರು ಆ ಪಕ್ಷ ಅಂತೆ, ಇವ್ರು ಈ ಪಕ್ಷ ಅಂತೆ. ನಾವು ಗ್ರಾಮಸ್ಥರು ಬೆಂಬಲ ಕೇಳ್ತೀವಿ ನಾವು. ನೋಡಿ ಇಂಥ ಹೆಣ್ಮಕ್ಳು ಪಾಪ ಎಲ್ಲಿ ನಿಂತ್ಕೋತಾರೆ? ಮಳೆ ಬಂದರೆ, ಬಿಸಿಲು ಬಂದರೆ ಎಲ್ಲಿ ನಿಂತ್ಕೋತಾರೆ ಅವರು? ದೇವಸ್ಥಾನ ಮಾಡ್ಬೇಕಾದ್ರೆ ಅಷ್ಟೇ, ಒಂದು ಇದು ಮಾಡ್ಬೇಕಾದ್ರೆ ಅಷ್ಟೇ. ಏನೋ ಗೌಡ್ರೆ ನೀವ್ಯಾರು ಹೇಳಿ ಮಾಡಿಸ್ಬೇಕು. ಏನು ಹೇಳುವ ಸರ್ ಪಂಚಾಯತಿ ಅವ್ರಿಗೆ ನಾವು ಪ್ರೀತಮ್ ಸತ್ತಿರೋದು ನಾವು ಪಂಚಾಯತಿ ಹೋಗ್ಬಿಟ್ಟು. ಅವಾಗ ಗಾಳಿ ಕೊಟ್ಟು ಕಿತ್ತಾಕದ್ದು. ಯಾರು ಸಿಕ್ಕಿರೋ ಅಮ್ಮ ಇಲ್ಲಿ ಇದೆಯಲ್ಲ, ನೀವು ತಂಗುದಾಣದಲ್ಲಿ ನಿಂತ್ಕೊಳ್ಳಲ್ವಾ? ಎಷ್ಟು ತೊಂದರೆ ಆಗುತ್ತೆ ನಿಮಗೆ ಸ್ಕೂಲ್ ಮಕ್ಳಿಗಲ್ವಾ? ಹಾಂ, ಎಷ್ಟು ನೋಡಿ ಎಷ್ಟು ತೊಂದರೆ ಆಗ್ತಿದೆ ಇವತ್ತು. ಏನು ಮಾಡ್ತಾರೆ ಇವರೆಲ್ಲ ಕೆಲಸ ಮಾಡ್ದಾನೆ? ಅಲ್ಲ ಅದೇ ಮನೆಗೆ ಹೆಂಗೆ ಕೊಟ್ರು ಇವರು? ಮನೆಗೆ ಹೆಂಗೆ ಕೊಟ್ರು ಹೇಳಿ. ಅಲ್ಲ ಇಂಥ ಶಾಲಾ ಮಕ್ಳಿಗೆ ಎಷ್ಟು ತೊಂದರೆ ಆಗುತ್ತೆ ಕೊಟ್ರೆ? ಅವ್ರು ಬೇಕಾದವರು, ಅವರು ಎಸ್ ಸಿ ಮಾದೇವಪ್ಪ ಅವ್ರು ಬೇಕಾದವರು. ಅಲ್ಲ ಯಾರಾಗಲಿ ನಮ್ಗೆ ರಾಜಕೀಯ ಬೇಡ, ಪಂಚಾಯತ್ ದುಡ್ಡಲ್ಲಿ ಮಾಡಿಸ್ರಿ. ಮಾಡ್ಕೊಂತಾರಲ್ಲ, ಪಂಚಾಯತ್ ದುಡ್ಡಲ್ಲಿ ಮಾಡಿಸಿ. ಮತ್ತೆ ನೋಡಿ ಎಷ್ಟು ಬೇಜಾರಾಗುತ್ತೆ ಅಂದರೆ. ನಮಸ್ಕಾರ. ಇದು ನಮ್ಮ ಬನ್ನೂರು ಹೋಬಳಿ, ಸೋಸ್ಲಿ ಹೋಬಳಿ ಕುಳಿಕೊಪ್ಪಲು ಬರೋದು. ನೋಡಿ ಇಲ್ಲಿ ಒಂದು ತಂಗುದಾಣ ಇದೆ, ಆದರೆ ಮೇಲ್ಛಾವಣಿ ಹೊಟ್ಟೋಗಿದೆ ಇಲ್ಲಿ ತಂಗುದಾಣ. ಕಳೆದ ಸಾರಿ ಕೂಡ ಸುದ್ದಿ ಮಾಡಿದೆ ಒಂದು 6 ತಿಂಗಳ ಹಿಂದೆ. ನೋಡಿ ಹೆಣ್ಮಕ್ಳು ನೋಡಿ ಬಸ್ಗೋಸ್ಕರ ಎಷ್ಟು ಬಿಸಿಲಲ್ಲಿ ಕಾಯ್ತವ್ರೆ. ಏನಮ್ಮ ಒಂದು ತಂಗುದಾಣ ಮಾಡೋಕ್ಕಾಗಲ್ವಾ? ಇರೋ ತಂಗುದಾಣ ಅಭಿವೃದ್ಧಿ ಮಾಡೋಕ್ಕಾಗ್ದಿರೋಂಥ ಪಂಚಾಯತಿಗಳಿದೆಯಲ್ಲ ಅಲ್ವಮ್ಮ? ಹಾಂ ನೋಡಿ ಎಲ್ಲ ಕಡೆನೂ ಬಿಸಿಲು, ಎಲ್ಲಿ ಕೂತದ ಜನ? ಇವ್ರಿಗೇನು ಬುದ್ಧಿ ಇದೆಯಾ ಇಲ್ವೋ ಇವ್ರಿಗೆ? ಹಾಂ, ಗೆದ್ದಂಥವ್ರಿಗೆ ನೋಡಿ ಮಳೆ ಬಿಸಿಲು ಎಲ್ಲ ಜನ ಎಲ್ಲಿ ಕೂತಾರೆ? ಏನು ಹೇಳ್ತೀರಾ ಯಜಮಾನ್ರೆ? ಒಂದು ತಂಗುದಾಣ ಮಾಡೋಕ್ಕಾಗಲ್ಲ ಅಂದರೆ ಏನು ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲ ಕೋರಿ ಸಾಕಾಯ್ತು. ಇಲ್ಲದು ಊರಲ್ಲಿ ಅಧ್ಯಕ್ಷ ಅವನಲ್ಲ, ಅವನು ಸರಿ ಇಲ್ಲ ಸರ್. ಹೌದಾ, ನೀವೇ ತಾನೇ ಗೆಲ್ಸಿದ್ದು? ಎಲ್ಲ ಸೇರಿ ನಾವೇ ಗೆಲ್ಸಿದ್ದು. ಹಾಂ, ಇವತ್ತು ಅಲ್ಲಿ ಮಲ್ಲೆ ಪಂಚಾಯತ್ ದುಡ್ಡಿಲ್ಲ. ಅಲ್ಲ ಒಂದು ಶೀಟ್ ಹಾಕ್ಸೋಕ್ಕೆ ದುಡ್ಡು ಯಾಕೆ? ಹಳೇದಿತ್ತಲ್ಲ ಶೀಟ್, ಅದೇನು ಮಾಡಿದ್ರಿ? ಮನೆ ತವ ಹಾಕೋದು ಅದನ್ನ ಹಾಕ್ಬೇಕು ತಾನೆ? 16 ಹಾಕಿದ್ರೆ ಕಾಮಗಾರಿ ಅಂತ ಆಗೋದು. ಹಾಂ ಅಲ್ವಾ? ಎಷ್ಟು ಬೇಜಾರಾಯ್ತಾರೆ. ಹಾಂ, ಈಗ ಇವರೇ ಮನೆಯವ್ರು ಯಾರನ್ನ ಹೆಂಗಸ್ರು ಮಕ್ಕಳು ಬಂದರೆ ಇದೇ ಕತೆ ಅವ್ರದ್ದು. ಈ ಸ್ಕೂಲ್ ಹುಡುಗರಿಗೆ ಭಾರಿ ಕಷ್ಟ ಸರ್. ಹಾಂ ಅಲ್ಲ ಎಂಥ ಕೆಲಸಗಳು ಪಂಚಾಯತಿ ಮಾಡ್ತಾರೆ ಆಯಿತಾ? ಆ ಬರೋಂಥ ಕಮರ್ಷಿಯಲ್, ಒಳ್ಳೆ ಕಮರ್ಷಿಯಲ್ ಸೋಮನಾಥಪುರ ಪಂಚಾಯತಿ ಅಲ್ವಾ? ಒಳ್ಳೆ ದುಡ್ಡು ಬರ್ತದೆ. ಹೆಂಗೋ ಮಾಡ್ಬೋದಾಯ್ತಾರೋ, ಸುಮ್ಮನೆ ಖಾಲಿಯಾಗಿ ಆ ಹಣ್ಣಿಗೆ ಇದು ಏನಿಗೆ ಇದು ಎಲ್ಲ ವೇಸ್ಟ್ ಮಾಡಿದ್ರು. ಚವಣಿ ಮಾಡಿ ಮಕ್ಕ ಮರಿ ಕುಂತ್ಬೇಕು ಮಾಡೋಕೆ ಆಗಲಿ ಅಲ್ವೇ? ಇಲ್ಲೂ ಒಂದು, ಆಮೇಲೆ ಮುಂದ್ಗಡೆ ಇಲ್ಲಿ ಕೆಬ್ಬೆ ಉಂಡಿ ಅಲ್ಲೊಂದು. ಎಲ್ಲ ಏನು ಮಾಡ್ತಾರೆ ಇವರೆಲ್ಲ ಅಂತ. ಆಮೇಲೆ ನೀವಂತೂ ಕೇಳೋದಿಲ್ಲ ಯಾರನ್ನೂ. ಏನು ಸರ್, ಒಬ್ರು ಕೇಳಿ ಏನು ಮಾಡೋಕ್ಕಾಗ್ದು? ಅದೇ ಕೇಳಕ್ಕೆ ಹೋದಾಗ ಪಂಚಾಯತ್ ದುಡ್ಡಿಲ್ಲ ಅಂತ. ಹಾಂ ರಾಜಕೀಯ ಕೆಸರಾಟ ಹೆಸರಾಟ ಅಲ್ವೇ? ಜಾತಿ ಭೇದ ಭಾವ ಇದೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತೀರಾ? ಹಾಂ ನೋಡಿ ಇಂಥ ಹೆಂಗಸ್ರು ಪಾಪ ಅವರು ಬಿಸಿಲಲ್ಲಿ ಕುಂತಾರೆ ಸರ್. ನೋಡಿ ಬಿಸಿಲಲ್ಲಿ ನಿಜವಾಗ್ಲೂ ನಿಮ್ಮ ಮನುಷ್ಯತ್ವ ಅನ್ನೋದಿಲ್ಲ ಕಂಡ್ರೆ ನಿಮಗೆ. ಜನಪ್ರತಿನಿಧಿಗಳ ಗೆದ್ದಿದ್ದೀರ. ನಿಮಗೆ ಮೊದಲು ನಿಮ್ಮನ್ನು ಗೆಲ್ಸಂತ ಮುಟ್ಟಾಳ್ರು ಜನಗಳವರಲ್ಲ, ಸತ್ಪ್ರಜೆಗಳು, ಅವ್ರ ಮುದ್ದೆ ಮೊದಲು ನೆಟ್ಟಿಗಿಲ್ಲ ಅಂತ ಕಾಣ್ತದೆ. ಹಾಂ ನೋಡಿ ರೋಡಲ್ಲಿ ಹೋಗಿ ನಿಂತ್ಕೊಬೇಕಂದ್ರೆ ನಿಮ್ಮೂರಲ್ಲಿ ಒಂದು ತಂಗುದಾಣ ಮಾಡೋಕ್ಕಾಗಲ್ಲ ಅಂದ್ರೆ ನೀವೇನು ರೀ ಮಾಡ್ತೀರಾ? ಪ್ರೀತಮ್ ಸತ್ತಾಗಲೇ ಹೋಯ್ತು ಸರ್ ಕುಳಿಕೊಪ್ಪಲು. ಹೌದಾ? ಹಾಂ ಅವ್ರು ಇದ್ರ ಬೇಕಾದ್ರೆ ಮಳ್ಳೆ ಪಂಚಾಯತಿ ಗುಡಗ್ನ ಆಡಿಸೋರು, ಕೆಲಸಗಳು ಮಾಡ್ಕೊಡ್ರು. ಸತ್ತಾಗಲೇ ಹೋಯ್ತು. ಅಲ್ಲ ಏನು ಕುಳ್ಳುಕೊಪ್ಪಲು ಇವತ್ತು ಬನ್ನೂರು ಹೋಬಳಿಲಿ ಹೆಸರುವಾಸಿ ಆಗಿರೋಂಥದ್ದು, ಪಂಚಾಯತಿ ವ್ಯಾಪ್ತಿಲಿ ಅಧ್ಯಕ್ಷ ಆದಂಥ ಇರೋರು ಕುಳ್ಳುಕೊಪ್ಪಲಲ್ಲಿ ಅವರೇ. ಏನು ಮಾಡ್ತಾರೆ ಇವರೆಲ್ಲ? ಅಧ್ಯಕ್ಷರನ್ನೇ ಕೇಳಿದೆ. ಮಳ್ಳೆ ಪಂಚಾಯತಿ ದುಡ್ಡಿಲ್ಲ ಅಂತಾರಣ. ಅಲ್ಲ ಶೀಟ್ ಹಾಕೋಕ್ಕೆ ಎಷ್ಟು ದುಡ್ಡು ಬೇಕು? ಎಷ್ಟು ಕೋಟಿ ಬೇಕು ಅವ್ರಿಗೆ? ಆ ಸೀಟ್ನ ಕಳ್ವೆ ಕಾಮಗಾರಿ ಅಂತ ಮಾಡ್ಬೋದಾಯ್ತು ಸರ್. ಹಾಂ ಅಲ್ವೇ? ಇನ್ನೊಂದು ದಬಾಕಿದ್ರೆ ಆಗೋದು ಆಗೋದು ಅಲ್ವೇ? ಎಷ್ಟು ಬೇಜಾರಾಯ್ತದೆ. ಒಂದು ಊರ್ಗೊಂಡು